ಅಪ್ಪ ಅವ್ರು ಬರೆದದ್ದೇ ಅದು ಸಾಲು, ಅದೇನು ವಚನದ ಸಾಲು ಅಲ್ಲ, ಅವರೇ ಬರೆದದ್ದು. ಬಹಳ ಅದ್ಭುತವಾಗಿದೆ. ನಾವೆಲ್ಲರೂ ಲಿಂಗಾರ್ಚನೆ ಮಾಡೋವಾಗ ಅದು ಮಾಡ್ಕೋಬೇಕು. ಸ್ವತಂತ್ರ ಸಿದ್ಧಲಿಂಗೇಶ್ವರ ಒಂದು 3 ಪ್ರಶ್ನೆ ಹೇಳ್ತಾರೆ. ಯಾವ ಅಂತಂದ್ರೆ, ನಾನೆಲ್ಲಿಂದ ಬಂದೆ, ನನಗೆ ಈ ದೇಹ ಬಂದ ಪರಿಯಾವುದು, ಮುಂದೆ ಎಯ್ದುವ ಗತಿ ಯಾವುದು. ಈ ವಿಚಾರವನ್ನು ಅರಿಯದಿದ್ದರೆ ಬಳಲಿಕೆ ತಪ್ಪೋದು ಅಂತಕ್ಕಂಥ ಮಾತು ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನಗಳನ್ನ ಅವ್ರಿಗೆ ನೆನಪಾಗಿತ್ತು ಅನ್ನೋ ಒಂದು ಹೇಳ್ತಾರೆ. ಅವ್ರು ನಾನು ಎಲ್ಲಿಂದ ಬಂದ್ವಿ, ನಾವೆಲ್ಲ ತಂದೆ ತಾಯಿಗಳ ಗರ್ಭದಿಂದ ಬರುವಾಗ ಎಲ್ಲಿದ್ವಿ ಅಂತ ಅನ್ನೋದು ಹೇಳ್ತಾರೆ. ಅವ್ರು ಆ ಮಾತನ್ನು ನಾನು ಹೇಳ್ತಿರ್ತೇನೆ, ತಾವು ಹೇಳ್ರಿ. ನಾವು ಸಹಜದಿಂದ ನಿರಾಲಂಬಕ್ಕೆ ಬಂದು ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಅಪ್ಪು ತತ್ವದ ಮಹೇಶ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಅಲ್ಲಿಂದ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಅಣತೆಯಲ್ಲಿ ತಂದೆ ತಾಯಿಯರ ಚಿದ್ಗರ್ಭದಲ್ಲಿ ಜನಿಸಿ ಈ ಲಿಂಗಲೀಲಾ ರಂಗಭೂಮಿಗೆ ಬಂದಿದ್ದೇವೆ. ನಮ್ಮ ಮೂಲ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಇದು ನಮ್ಮೆಲ್ಲರ ಹುಟ್ಟನ್ನ ನೆನಪಿಸ್ತಕ್ಕಂಥ ಒಂದು ಮಾತುಗಳನ್ನ ಎಲ್ಲರೂ ಸಹಿತ ಪಾಲಿಸಬಹುದಾದಂತ ನುಡಿಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ವಚನದಷ್ಟೇ ಸರಿಸಮನಾಗಿದ್ದಾವೆ ಅಂತಕ್ಕಂಥದ್ದು ನಾವು ಮರಿಬಾರದು. ಪೂಜೆ ಮಾಡ್ಕೊಳ್ಳುವಾಗ ಇದನ್ನ ನೆನಪು ಮಾಡ್ಕೋಬೇಕು. ಶರಣ ಶರಣರು.